ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತೇ ಇರುತ್ತೆ, ತಮ್ನೇನಲ್ಲಿ ನೋಡಿರ್ತೀರ. ಎಸ್, ಅಕ್ಕಂದು ಮೆಹಂದಿ ಆ್ಯಂಡ್ ದೇವರ ಸಮಾರಾಧನೆ ಹೇಗಾಯಿತು ಅಂತ ನಿಮಗೆ ಸಣ್ಣದಾಗಿ ತೋರಿಸ್ತೀನಿ. ಸೊ ಮೆಹಂದಿ ಹಿಂದಿನ ದಿನ ರಾತ್ರಿ ಅಕ್ಕ ಎಲ್ಲ ಪ್ಯಾಕ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳು ಸ್ಯಾರೀಸು ಆ್ಯಂಡ್ ಜ್ಯುವೆಲ್ಸ್ ಎಲ್ಲ ಪ್ಯಾಕ್ ಮಾಡ್ಕೋತಾ ಇದ್ಲು. ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಆಗಿತ್ತು, ಬಟ್ ಮನೆ ಮಾತ್ರ ಫುಲ್ಲು ಗಬ್ಬಾಗಿತ್ತು. ಎಲ್ಲ ಶಿಫ್ಟ್ ಮಾಡೋಕ್ಕೋಸ್ಕರ ಎಲ್ಲ ಬಾಕ್ಸಲ್ಲೇ ಹಾಕಿಟ್ಟಿದ್ವಿ. ಸೊ ಹೀಗೆ ಕಾಣ್ತಾ ಇತ್ತು ಮನೆ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಚಪ್ರ ಹಾಕಕ್ಕೆ ಬಂದಿದ್ದರು. ಅವರೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೇಗೆ ಹಾಕೋದು ಅಂತ ಆಮೇಲೆ ಸ್ಟಾರ್ಟ್ ಮಾಡಿಕೊಂಡ್ರು. ಇನ್ನು ಮಾರ್ನಿಂಗ್ ಅಕ್ಕನ ಫ್ರೆಂಡ್ಸ್ ಬಂದಿದ್ದರು. ಹಾಗೆ ಅವಳಿಗೆ ಅರಿಶಿನ ಶಾಸ್ತ್ರ ಕೂಡ ಸ್ಟಾರ್ಟ್ ಆಯಿತು. महाकाय कोटिसुतमप्रभा निर्विघ्नं कुरु मे देव सर्वकार्येषु सर्वदा श्रीकान्तो महातोजस्य जननी सर्वमङ्गलं जनकशङ्करो देवः संबन्धे पुण्यनाथ. ಸೊ ಅರಿಶಿನ ಶಾಸ್ತ್ರ ಆದಮೇಲೆ ಸುಹಾಸಿನಿ ಪೂಜೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಅದಾದಮೇಲೆ ಪೂಜೆ ಸ್ಟಾರ್ಟ್ ಆಯಿತು. ಅಷ್ಟರಲ್ಲಿ ಚಪ್ರ ಹಾಕೋದು ಆಲ್ಮೋಸ್ಟ್ ಆಗಿತ್ತು. ಫೈನಲ್ ಲುಕ್ ನಾನು ತೋರಿಸ್ತೀನಿ. ತುಂಬ ಚೆನ್ನಾಗಿ ಮಾಡಿದರು. ನಮಗಂತೂ ತುಂಬ ಇಷ್ಟ ಆಯಿತು. ವೆಲ್ಕಮ್ ಆಯ್ತು ಇಷ್ಟ ಗುರುಗಳನ್ನ ಅಪ್ಪ ಅಮ್ಮನ್ನ ಶಂಕರ ರಾಮಾನುಜ ಮಧ್ವಾಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈಶಾನ್ಯ ಸ್ತಂಭೆ ನಂದಿನಿ ಮಾವಾಹರ್ಯಾಮಿ. ಪೂಜೆ ಮಾಡಿಯತ್ತೆ ಕಂಬಕ್ಕೆ ಒಂದು ಹೂ ಇಡಿ. ನಂದಿನಿ ಮಾವಾಹರ್ಯಾಗೋತ ಸಮಸ್ತದೇವ ವನಿತಾ ಭೋಗೈಕದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧ ವಿಭವದ್ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯಕುಟುಂಬೀಂ ಸರಸಿಜಾಂ ವಂದೇ ಮುಕುಂದಪ್ರಿಯಾಮಿ. ಪ್ರಸೀದ ಸತತಂ ಬ್ರಾಹ್ಮಣೇ ನಮಃ ಸೂರ್ಯೇ ನಮಃ ಇಂದ್ರಾಣ್ಯೇ ನಮಃ ಕಪಿಲಾಚರ ಸಂಯುಕ್ತಂ ಧೂಪೋಜಂ ಪ್ರತಿರಕ್ಷ್ಯತಾಂ. ಪೂಜೆ ಮಾಡ್ಕೊಂಡು ಬಲಗಡೆ ನಾವು ಎಡಗಡೆ ಕೊಟ್ಟು ಸಂತಾನ ಕರುಣಿಸಮ್ಮ. ಆದಿಲಕ್ಷ್ಮೀ ದೇವಿಗೆ ಆನಂದ ಇಟ್ಟು ಹೊಸಿಲು ದಾಟಿ ಬಾರಮ್ಮ. ರಂಗನಾಥ ಸ್ವಾಮಿ ನಮಃ. ದಿಕ್ಪಾಲಕ ಪೂಜಾಂ ಸಮರ್ಪಯಾಮಿ. ಸೊ ಇಲ್ಲಿಗೆ ದೇವರ ಸಮಾರಾಧನೆ ಹಾಗೂ ಸುಹಾಸಿನಿ ಪೂಜೆ ಎರಡೂ ಆಯಿತು. ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ವಿ.
ನಾವೆಲ್ಲ ಊಟ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನಮ್ಮ ಅಕ್ಕನ ಕಾಲ್ಗೆ ಮೆಹಂದಿ ಹಾಕಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಮೇಲ್ಗಡೆ ಟೆರೆಸಲ್ಲಿ ಡೆಕೋರೇಷನ್ ಮಾಡಿಸ್ತಾ ಇದ್ವಿ. ಸೊ ಅದು ರೆಡಿ ಆಗೋಷ್ಟರಲ್ಲಿ ಕಾಲಿಗೆ ಹಾಕ್ಬಿಡ್ಲಿ ಅಂತ ಹಾಕ್ಸ್ಕೊತಾ ಇದ್ಲು. ಹಾಗೆ ಬೇಗ ಬೇಗ ಮುಗೀಲಿ ಅಂತ ನಮ್ಮ ಚಿಕ್ಕಮ್ಮಂದ್ರೂ ಕೂತ್ಕೊಂಡಿದ್ರು ಹಾಕ್ಸ್ಕೊಳ್ಳೋಕ್ಕೆ. ಫೈನಲಿ ಟೆರೆಸಲ್ಲಿ ಡೆಕೋರೇಷನ್ ಆಲ್ರೆಡಿ ರೆಡಿ ಆಗಿತ್ತು. ಸೊ ಅಲ್ಲೇ ಕಂಟಿನ್ಯೂ ಮಾಡೋಣ ಅಂತ ಬಂದ್ವಿ ಮೇಲ್ಗಡೆ. ಸೊ ದಿಸ್ ಇಸ್ ದ ಡೆಕೋರೇಷನ್. ಹೇಗಿತ್ತು ಅಂತ ಹೇಳಿ. ಸೊ ಡೆಕೋರೇಷನು ಆಲ್ರೆಡಿ ರೆಡಿಯಾಗಿತ್ತು. ನಮ್ಮ ರಿಲೇಟಿವ್ಸು ಆ್ಯಂಡ್ ಅಕ್ಕನ ಫ್ರೆಂಡ್ಸ್ ಎಲ್ಲರೂ ಟೆರೆಸ್ ಹತ್ರ ಬಂದಿದ್ದರು. ಹಾಗೆ ಅಕ್ಕಂದು ಫೋಟೋಶೂಟು ಮಾಡ್ತಾಯಿದ್ರು. ಅದಾದಮೇಲೆ ನಮ್ಮ ಗ್ರೂಮ್ ಕೂಡ ಬಂದಿದ್ದರು. ಅವ್ರ ಜೊತೆನೂ ಫೋಟೋಶೂಟ್ ನಡೀತಾ ಇತ್ತು. ಆಲ್ಮೋಸ್ಟ್ ಎಲ್ಲ ಲೇಡೀಸ್ದು ಮೆಹಂದಿ ಹಾಕ್ಸ್ಕೊಂಡಾಗಿತ್ತು. ಸೊ ಅವ್ರದ್ದೆಲ್ಲ ಫೋಟೋಶೂಟು ನಡೀತಾ ಇತ್ತು. ನಾನಿನ್ನೂ ಹಾಕ್ಸ್ಕೊಳಕ್ಕಾಗಿರಲಿಲ್ಲ ಬಿಕಾಸ್ ಎಲ್ರದ್ದು ಆಗಲಿ ಅಂತ. ಆಲ್ಸೋ ನಾನು ವೀಡಿಯೋಸ್ ಎಲ್ಲ ಮಾಡಬೇಕಾಗಿತ್ತು ಅದಕ್ಕೆ. ಅದಾದಮೇಲೆ ನಾವು ಫೋಟೋಶೂಟ್ ಮಾಡಿಸ್ಕೊತಾ ಇದ್ವಿ. ಛಾಯಾಗ್ರಹಣ, ಛಾಯಾಚಿತ್ರ ಹುಡುಗಿ ಬಂದು ಎಲ್ಲದಕ್ಕೂ ಅಷ್ಟು ಒಂದು ಸುಸ್ತುವಾಗಿ ಹುಡುಗಿ ಬಂದು ನಾನು ನನ್ನ ಎಲ್ಲದಕ್ಕೂ ಅಷ್ಟು ಒಂದು ಸುಸ್ತುವಾಗಿ ಯಾರು ಚೆನ್ನಾಗಿದೆ ಗೊತ್ತಲ್ಲ ಅವರು ರ್ಯಾಂಡಮ್ ಆಗಿ ಮಾಡ್ತಿರೋದು, ನೀವು ರ್ಯಾಂಡಮ್ ಆಗಿ ಮಾಡಿ. ವಿರೋಧ ಬೀಚ್ ಕೇಳ್ಬೋದು. ಹೌದು ವೈಷ್ಣವಿ ನೀನೆ ಮನೆಗೆ ಹೌದು ಎಷ್ಟು ದಿನ ರಜಾ ಫುಲ್ ಡ್ಯಾನ್ಸ್ ಎಲ್ಲ ಆದಮೇಲೆ ನನ್ನ ಅಕ್ಕ ಕೂತ್ಕೊಂಡಿದ್ಲು ಮೆಹಂದಿ ಹಾಕ್ಸೋಕ್ಕೆ. ಸೊ ಅವಳದು ಆಯಿತು. ಬ್ರೈಡ್ ಸಿಸ್ಟರ್. ಅದಾದಮೇಲೆ ನಮ್ಮ ಬ್ರೈಡ್ಗೆ ಕೈಗೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದರು. ಸಕ್ಕತ್ತಾಗಿ ಆಗ್ತಾಯಿದ್ರು. ಸೊ ಹಾಗೆ ಅವಳ ಫ್ರೆಂಡ್ಸ್ ಜೊತೆ ಫೋಟೋಶೂಟ್ ಮಾಡಿಸ್ತಾಯಿದ್ಲು. ಆಮೇಲೆ ನಾವು ಜಾಯ್ನ್ ಆದ್ವಿ ಫೋಟೋಶೂಟ್ಗೆ. ಒಂದಷ್ಟು ಫನ್ನಿ ರಿಯಾಕ್ಷನ್ಸ್ ಹಾಗೆ ಮಸ್ತ್ ಮಜಾ ರಿಯಾಕ್ಷನ್ಸ್ ಎಲ್ಲ ಕೊಟ್ಕೊಂಡು ಚೆನ್ನಾಗಾಯಿತು. ಸೊ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ವಾಪಸ್ ಕೆಳಗಡೆ ಬಂದ್ವಿ. ಬಿಕಾಸ್ ಆಲ್ಮೋಸ್ಟ್ ಈವ್ನಿಂಗ್ ಆಗೋಗಿತ್ತು, ಕತ್ಲೆ ಆಗೋಗಿತ್ತು. ಸೊ ಅದಕ್ಕೆ ಕಂಟಿನ್ಯೂ ಮಾಡೋಕ್ಕೆ ವಾಪಸ್ ಮನೆ ಒಳಗಡೆ ಬಂದ್ವಿ.
ಏನು ಅನಿಸ್ತಾ ಇದೆ ಮೇಡಮ್ ಅವರೇ? ಪ್ಯಾಕಿಂಗ್ ಅಲ್ಲಿ ಏನು ಅಂತ ನೋಡ್ಕೊಂಡು ಹೌಸ್ ದ ಜಾಶ್ ಎಲ್ರದ್ದು ಆದಮೇಲೆ ಫೈನಲಿ ನಾನು ಕೂತ್ಕೊಂಡೆ ಹಾಕ್ಸ್ಕೊಳ್ಳೋಕ್ಕೆ, ಬಿಕಾಸ್ ಎಲ್ಲ ಕೆಲಸನೂ ಆಲ್ಮೋಸ್ಟ್ ಆಗಿತ್ತು. ಸೊ ಅದಕ್ಕೆ ನಾನು ಆಮೇಲೆ ಲಾಸ್ಟಲ್ಲಿ ಕೂತ್ಕೊಂಡೆ ಹಾಕ್ಸ್ಕೊಳ್ಳೋಕ್ಕೆ. ನಾನು ಒಬ್ಳದೇ ಮೆಹಂದಿ ಲಾಸ್ಟ್ ಇದ್ದಿದ್ದರಿಂದ ಎಲ್ಲರೂ ಆರಾಮಾಗಿ ಕೂತ್ಕೊಂಡು ಮಾತಾಡ್ತಾಯಿದ್ರು. ಮೆಹಂದಿ ಹಾಕಿರುವಾಗ ಆಬ್ವಿಯಸ್ಲಿ ಊಟ ಮಾಡೋಕ್ಕಾಗಲ್ಲ. ಸೊ ನನ್ನ ಸ್ವೀಟ್ ತಮ್ಮ ನನಗೆ, ನಮ್ಮ ಅಕ್ಕನಿಗೆ, ಬೇರೆಯವ್ರಿಗೆ ಎಲ್ರಿಗೂ ತಿನ್ನಿಸ್ತಾ ಇದ್ದ. ಸೊ ಅಷ್ಟೇ, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಯು ಆಲ್ ಲೈಕ್ಡ್ ಇಟ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.